ಇನ್ನು ಚನ್ನಪಟ್ಟಣದಲ್ಲಿ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಖಾಡಕ್ಕೆ ಇಳಿದಿದ್ರು. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಸರದಿ. ನಾಳೆಯಿಂದ ಜನತಾ ದರ್ಶನವನ್ನ, ಹಿಂದೆ ಜನತಾ ದರ್ಶನ ಅನ್ನುವಂಥ ಕಾರ್ಯಕ್ರಮದ ಮೂಲಕವೇ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗಿತ್ತು. ಅದೊಂದು ಕಾರ್ಯಕ್ರಮ ದೊಡ್ಡ ಮಟ್ಟಿನ ಬ್ರ್ಯಾಂಡ್ ಆಗಿತ್ತು. ಈಗ ಮತ್ತೆ ಜನತಾ ದರ್ಶನದ ಅಸ್ತ್ರವನ್ನ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ನೇರವಾಗಿ ಪ್ರಯೋಗಿಸ್ತಾ ಇದ್ದಾರೆ. ಈ ಬಾರಿ ಮಂಡ್ಯ ಲೋಕಸಭಾ ಸಂಸದರಾಗಿ ಮೊದಲ ಬಾರಿಗೆ ಮಂತ್ರಿಯಾಗಿ ಮತ್ತೆ ವಾಪಸ್ ಮಂಡ್ಯಗೆ ಬರ್ತಾ ಇದ್ದಾರೆ. ಹಾಗೇನೆ ಜನತಾ ದರ್ಶನವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಚನ್ನಪಟ್ಟಣಕ್ಕೂ ಕೂಡ ಈಗಾಗಲೇ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ಅವರ ಪ್ಲಾನ್ ಏನು ನೋಡೋಣ ಬನ್ನಿ. ಸೇಡಿನ ಯುದ್ಧ, ಪ್ರತಿಷ್ಠೆಯ ಹೋರಾಟ, ನಾನಾ ನೀನಾ ಒಂದು ಕೈ ನೋಡೇ ಬಿಡೋಣ ಅನ್ನೋ ಜಿದ್ದು ಇದಾಗಿದೆ. ಚನ್ನಪಟ್ಟಣ ಸಾಮ್ರಾಜ್ಯಾಧಿಪತಿಯಾಗೋಕೆ ಇಬ್ಬರು ಘಟಾನುಘಟಿಗಳು ಯುದ್ಧಕ್ಕೆ ರೆಡಿ ಆಗ್ತಿದ್ದಾರೆ. ತಮ್ಮ ಸೋಲಿನಿಂದ ಕಂಗೆಟ್ಟಿರೋ ಡಿಕೆ ಬ್ರದರ್ಸ್ ಮತ್ತೆ ಗರ್ಜಿಸೋಕೆ ರಣತಂತ್ರವನ್ನೇ ಮಾಡ್ತಿದ್ದಾರೆ. ಮತ್ತೊಂದೆಡೆ ಎರಡನೇ ಬಾರಿ ಸೋಲಿನ ರುಚಿ ತೋರಿಸೋಕೆ ದಳಪತಿಗಳು ತೆರೆಮರೆಯಲ್ಲಿ ರಣತಂತ್ರ ರೂಪಿಸುತ್ತಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಕುಮಾರಸ್ವಾಮಿ ತಕ್ಕ ಪಾಠ ಕಲಿಸೋಕೆ ಪ್ಲಾನ್ ಮಾಡಿದ್ದಾರೆ. ಇದರ ನಡುವೆಯೇ ಇದೀಗ ಜನಸಾಗರದ ಅಲೆ ಎಬ್ಬಿಸೋಕೆ ಡಿಕೆ ಬ್ರದರ್ಸ್ ದಳಪತಿಗಳು ಅಖಾಡದಲ್ಲಿ ಅಬ್ಬರಿಸುತ್ತಿದ್ದಾರೆ. ಚನ್ನಪಟ್ಟಣದ ಅಧಿಪತಿಯಾಗೋಕೆ ಜಿದ್ದಿಗೆ ಬಿದ್ದಿರೋ ಡಿಕೆ ಬ್ರದರ್ಸ್ ಕುಮಾರಸ್ವಾಮಿ ಜನಸಾಗರವನ್ನೇ ಸೃಷ್ಟಿಸೋ ಪ್ರಯತ್ನ ಮಾಡ್ತಿದ್ದಾರೆ. ತನ್ನ ಶಕ್ತಿ ಏನು, ತನ್ನ ಪ್ರಭಾವ ಏನು ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಅದರಲ್ಲೂ ಕಳೆದ 3 ದಿನಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಮ್ಯಾರಥಾನ್ ಜನಸ್ಪಂದನ ಕಾರ್ಯಕ್ರಮವನ್ನೇ ಮಾಡಿದ್ರು. ಜನಮನ ಗೆಲ್ಲೋ ಪ್ರಯತ್ನವನ್ನೇ ಮಾಡಿದ್ರು. ಅದೇನ್ ಸಾಗರ ಅಂತಿಲ್ಲ, ಹೋದಲ್ಲಿ ಬಂದಲ್ಲಿ ಎಲ್ಲಿ ನೋಡಿದ್ರು ಜನಜಂಗುಳಿಯೇ ಇತ್ತು. ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಜನರ ಅಹವಾಲು ಸ್ವೀಕರಿಸಿತು. ಈ ಮೂಲಕ ಚನ್ನಪಟ್ಟಣ ಮತದಾರರ ಸೆಳೆಯೋ ತಂತ್ರ ಮಾಡಿತು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಿ ಜೆಡಿಎಸ್ ಭದ್ರಕೋಟೆ ಚಿತ್ರ ಮಾಡಲು ಓಡಾಟ ನಡೆಸುತ್ತಿರುವ ಡಿಕೆಶಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಳೆದ 1 ವಾರದಿಂದಲೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆಗಳನ್ನ ಆಲಿಸಿ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೌಂಟರ್ ಕೊಡಲು ಸಜ್ಜಾಗಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯಲ್ಲಿ ಜನಸಂಪರ್ಕ ಸಭೆ ಮಾಡಲು ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ನಾಳೆ ಮಂಡ್ಯ ಜಿಲ್ಲೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಮಂಡ್ಯದ ಜನರ ಸಮಸ್ಯೆಯನ್ನ ಆಲಿಸಲಿದ್ದಾರೆ. ಈ ಮೂಲಕ ಉಪಚುನಾವಣೆಯಲ್ಲಿ ಜೆಡಿಎಸ್ ನಿಮ್ಮ ಜೊತೆ ಇದೆ ಅನ್ನೋ ಒಂದು ಸಂದೇಶ ಕೊಡಲು ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ. ಹಾಗಾದ್ರೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿಯ ಜನತಾ ದರ್ಶನ ಕೌಂಟರ್ ಪ್ಲಾನ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಡಿಕೆ ಉರುಳಿಸಿರೋ ಜನಸ್ಪಂದನ ದಾಳಕ್ಕೆ ಟಕ್ಕರ್ ನೀಡಲು ದಳಪತಿ ಸಜ್ಜಾಗಿದ್ದಾರೆ. ಡಿಕೆಶಿ ಬಳಿಕ ಚನ್ನಪಟ್ಟಣ ಚುನಾವಣಾ ರಣರಂಗಕ್ಕೆ ದಳಪತಿ ಎಂಟ್ರಿ ಆಗಲಿದ್ದಾರೆ. ಡಿಕೆಶಿಗೆ ಚೆಕ್ಮೇಟ್ ಇಡಲು ಜನತಾ ದರ್ಶನ ತಂತ್ರವನ್ನ ಕುಮಾರಸ್ವಾಮಿ ಹೆಣೆದಿದ್ದಾರೆ. ಜನತಾ ದರ್ಶನ ಮೂಲಕ ಡಿಕೆಶಿ ಜನಸ್ಪಂದನಕ್ಕೆ ದಳಪತಿ ಟಕ್ಕರ್ ಕೊಡೋ ಪ್ಲಾನ್ ಇದಾಗಿದೆ. ಈ ಹಿಂದೆ ಸಿಎಂ ಆಗಿದ್ದಾಗ ಕುಮಾರಸ್ವಾಮಿ ಖ್ಯಾತಿಯನ್ನ ಜನತಾ ದರ್ಶನ ಹೆಚ್ಚು ಮಾಡಿತ್ತು. ಇದೀಗ ಜನತಾ ದರ್ಶನವನ್ನೇ ಡಿಕೆ ವಿರುದ್ಧ ಪ್ರತ್ಯಾಸ್ತ್ರ ಮಾಡಲು ದಳಪತಿ ಪ್ಲಾನ್ ಮಾಡಿದ್ದಾರೆ. ನಾಳೆ ಮಂಡ್ಯದಲ್ಲಿ ಅಧಿಕೃತವಾಗಿ ಎಚ್ಡಿಕೆ ಜನತಾ ದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ರೇಷ್ಮೆ ನಗರಿ ರಾಮನಗರ ಹಾಗೂ ಚನ್ನಪಟ್ಟಣಕ್ಕೆ ಶಿಫ್ಟ್ ಪ್ಲಾನ್ ಮಾಡಲಾಗಿದೆ. ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಚನ್ನಪಟ್ಟಣದ ಮತಬುಟ್ಟಿಗೆ ಕೈ ಹಾಕುವ ತಂತ್ರ ಇದಾಗಿದೆ. ಹೀಗಾಗಿ ಡಿಕೆಗೆ ಮಾಸ್ಟರ್ ಸ್ಟ್ರೋಕ್ ನೀಡಲು ಎಚ್ಡಿಕೆ ಜನತಾ ದರ್ಶನ ನೀಲಿನಕ್ಷೆ ತಯಾರಿಸಿದ್ದಾರೆ. ಇನ್ನು ಮಂಡ್ಯದಲ್ಲಿ ಜನತಾ ದರ್ಶನ ಮಾಡಿ ಜನರ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಅದರ ಇಂಪ್ಯಾಕ್ಟ್ ಚನ್ನಪಟ್ಟಣದ ಮೇಲೂ ಬೀಳುತ್ತದೆ. ಇದರಿಂದ ಉಪಚುನಾವಣೆಯಲ್ಲಿ ಅನುಕೂಲಕರ ವಾತಾವರಣ ಜೆಡಿಎಸ್ಗೆ ಸೃಷ್ಟಿಯಾಗ್ತದೆ ಅನ್ನೋ ಲೆಕ್ಕಾಚಾರ ದಳಪತಿಗಳು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡುತ್ತಿರುವ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೌಂಟರ್ ಮಾಡಲು ಮುಂದಾಗಿದ್ದಾರೆ. ಸದ್ಯ ಚನ್ನಪಟ್ಟಣ ಉಪಸಮರಕ್ಕೂ ಮುನ್ನ ಗೊಂಬೆನಾಡಿನ ಮಿನಿ ಕದನ ರಂಗೇರ್ತಿದ್ದು, ಚನ್ನಪಟ್ಟಣ ಉಪಚುನಾವಣೆಗೆ ಫುಲ್ ಆಕ್ಟಿವ್ ಆಗಿ ತಯಾರಿ ನಡೆಸುತ್ತಿರುವ ಡಿಕೆ ಬ್ರದರ್ಸ್ ಕಟ್ಟಿ ಹಾಕಲು ಕಮಲ ದಳ ನಾಯಕರು ಕೌಂಟರ್ ಪ್ಲಾನ್ ಕೂಡ ಮಾಡ್ತಿದ್ದಾರೆ. ಸುನೀಲ್, ಟಿವಿ9 ಬೆಂಗಳೂರು.